ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ನಮ್ಮ ಒಂದು ಫೋನ್ ಏನಾದರೂ ಯಾವತ್ತೇ ಆದರೂ ಒಂದು ಹೊಸ ಫೋನ್ ತೊಗೊಂಡ್ರೆ ಸಾಕು, ಇಲ್ಲಂತಂದ್ರೆ ನಮ್ಮೊಂದು ಫೋನ್ ಏನಾದರೂ ರೀಸ್ಟಾರ್ಟ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಯಾವುದೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ಹೋಗ್ತೀವಿ ನಾವು ಪ್ಲೇಸ್ಟೋರ್ಗೆ. ಓಕೆನಾ? ಸೊ ಪ್ಲೇಸ್ಟೋರ್ಗೆ ಹೋಗಿದ ನಂತರ ಇಲ್ಲೇನಪ್ಪ ಅಂತಂದರೆ ಕೇಳ್ತಿದೆ ಸೈನ್ ಇನ್, ಇಲ್ಲಂತಂದರೆ ಸೈನ್ ಅಪ್. ಓಕೆನಾ? ಇದು ಏನಕ್ಕೆ ಬರ್ತಿದೆ? ಓಕೆನಾ, ಫಸ್ಟ್ ಪ್ಲೇಸ್ಟೋರ್ ಓಪನ್ ಆಗ್ತಾ ಇತ್ತು, ಬಟ್ ಇವಾಗ ಈ ಥರ ಬರ್ತಿದೆ ಆಪ್ಷನ್ನು. ಓಕೆನಾ? ಸಿಂಪಲಾಗಿ ಏನು ಮಾಡಂಗಿಲ್ಲ ಇದರಲ್ಲಿ. ಸಿಂಪಲಾಗಿ ಜಸ್ಟ್ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನಿಮ್ಮೊಂದು ಇಮೇಲ್ ಐ ಡಿ ಆಗಿರ್ಬೋದು, ಅಥವಾ ಗೂಗಲ್ ಐ ಡಿ ಆಗಿರ್ಬೋದು, ಗೂಗಲ್ ಜಿಮೇಲ್ ಐ ಡಿ ಆಗಿರ್ಬೋದು, ಮೂರೂ ಒಂದೇನೆ. ಜಸ್ಟ್ ಇಲ್ಲಿ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಡೈರೆಕ್ಟಾಗಿ ಪ್ಲೇಸ್ಟೋರ್ ಅನ್ನೋದು ಓಪನ್ ಆಗುತ್ತೆ. ಆವಾಗ ನೀವು ಯಾವೊಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಆ ಒಂದು ಆ್ಯಪನ್ನು ಜಸ್ಟ್ ಒನ್ ಕ್ಲಿಕ್ಕಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಗೈಸ್. ಓಕೆನಾ? ಅದು ಹೆಂಗೆ ಅಂತ ಹೇಳ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದು ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನಡಕ್ಕಂತ ನೋಟಿಫಿಕೇಶನಿಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ? ಸ್ಟಾರ್ಟಿಂಗಲ್ಲಿ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಯಾವ ಥರಪ್ಪ ನಾವು ಮಾಡೋದು, ಪ್ಲೇಸ್ಟೋರ್ ಈ ಥರ ಕೇಳ್ತಿದೆ, ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಗೈಸ್. ಓಕೆನಾ? ತುಂಬ ಜನ ಗೊತ್ತಿಲ್ಲ ಗೈಸ್. ಓಕೆನಾ? ನಿಮಗೂ ಕೂಡ ಈ ಥರ ಪ್ರಾಬ್ಲಮ್ ಬಂದರೆ ನೋಡಿ ಯಾವ ಥರ ಅಂತ ಹೇಳ್ತೀನಿ. ಓಕೆನಾ? ಸೊ ಬನ್ನಿ ಗಾಯ್ಸ್, ಇವಾಗ ಬಂದಿದ್ದೀನಿ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ. ಸಿಂಪಲಾಗಿ ಓಪನ್ ಮಾಡ್ತೀನಿ. ಇಲ್ಲೇನಪ್ಪ ಅಂತಂದರೆ ಸಿಂಪಲಾಗಿ ಪ್ಲೇಸ್ಟೋರನ್ನು ಗೈಸ್. ಓಕೆನಾ? ಸಿಂಪಲಾಗಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಕೇಳ್ತಿದ್ದೆ, ನೋಡ್ತಾ ಇದ್ದೀರಾ, ಸೈನ್ ಇನ್ ಅಂತ ಕೇಳಿದ್ದೆ. ಓಕೆ, ಈ ಒಂದು ಸೈನ್ ಇನ್ ಏನಪ್ಪ ಅಂತಂದ್ರೆ ತುಂಬ ಜನಕ್ಕೆ ವಾಟ್ಸಪ್ ಡೌನ್ಲೋಡ್ ಮಾಡ್ಕೋಬೇಕು, ನಾನು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೋಬೇಕು, ನಾನು ಫೇಸ್ಬುಕ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ, ಫೇಮಸ್ ಆಗಬೇಕು ಅಂತ ಕೂಡ ತುಂಬ ಜನಕ್ಕೆ ಆಸೆ ಇರುತ್ತೆ. ಆದರೆ ಇಲ್ಲೇನಪ್ಪ ಅಂತಂದರೆ ಪ್ಲೇಸ್ಟೋರ್ ಓಪನ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಸೈನ್ ಇನ್ ಕೇಳ್ತಿದ್ದೆ. ಸಿಂಪಲಾಗಿ ಇದ್ರಿಗೋಸ್ಕರ ನೀವೇನು ಮಾಡಂಗಿಲ್ಲ. ಸಿಂಪಲಾಗಿ ಸೈನ್ ಇನ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಜಸ್ಟ್ ಒಂದು ಇಮೇಲ್ ಐ ಡಿನೇ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ನೇನು ಇಲ್ಲ. ಸಿಂಪಲಾಗಿ ಇಲ್ಲೇನಪ್ಪ ಅಂತಂದರೆ ನಿಮ್ಮದು ಲಾಕ್ ಸೆಟ್ ಮಾಡಿರ್ತೀರಲ್ಲ, ಸಿಂಪಲಾಗಿ ಒಂದು ಲಾಕನ್ನು ಎಂಟರ್ ಮಾಡ್ಕೊಂಬಿಡಿ. ಏನಕ್ಕಪ್ಪ ನಿಮ್ಮೊಂದು ಫೋನ್ ಯಾರು ಮುಟ್ಟಬಾರ್ದು ಅಂತ. ಓಕೆನಾ? ಸೊ ಲಾಕ್ ಸೆಂಟರ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಸಿಂಪಲಾಗಿ ನೀವು ಒಂದು ಹೊಸ ಇಮೇಲ್ ಐ ಡಿನ ಇಲ್ಲಿಂದ ಕ್ರಿಯೇಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇದು ಲೋಡಿಂಗ್ ತೊಗೊತಿದೆ. ಸೊ ಏನಕ್ಕಪ್ಪ ಅಂತಂದರೆ ನೆಟ್ವರ್ಕ್ ಇಶ್ಯೂ ಅದು. ಓಕೆನಾ? ಸೊ ಈ ಥರ ಬಂದಿದ್ದಾಗ ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಇಮೇಲ್ ಐ ಡಿ ಇತ್ತು ಅಂತಂದರೆ ಡೈರೆಕ್ಟಾಗಿ ಇಲ್ಲಿಂದು ನಿಮ್ಮೊಂದು ಇಮೇಲ್ ಐ ಡಿ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಕೊಟ್ಟರೆ ಸಾಕು, ಪಾಸ್ವರ್ಡ್ ಆಪ್ಷನ್ ಬರುತ್ತೆ, ಪಾಸ್ವರ್ಡ್ ಹಾಕೊಂಡ್ರೆ ಸಾಕು, ಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಅದು ನಿಮ್ಮ ಹತ್ರ ಇಮೇಲ್ ಐ ಡಿನೇ ಇಲ್ಲ ಅಂತಂದರೆ ಹೊಸ ಒಂದು ಇಮೇಲ್ ಐ ಡಿ ಮಾಡಬೇಕು ಅಂತಂದರೆ ಸಿಂಪಲಾಗಿ ಕ್ರಿಯೇಟ್ ಅಕೌಂಟ್ ಇದೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಾರ್ ಮೈ ಪರ್ಸನಲ್ ಇಶ್ಯೂ ಅಂತಿದೆ. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪ ಅಂತ ಡೈರೆಕ್ಟಾಗಿ ನಿಮ್ಮೊಂದು ನೇಮ್ ಹಾಕೊಳ್ಳೋಕೆ ಆಪ್ಷನ್ ಬರುತ್ತೆ. ಸಿಂಪಲಾಗಿ ನಿಮ್ಮ ನೇಮ್ ಏನಿದೆಯೋ ಆ ಒಂದು ನೇಮ್ ಅನ್ನೋದು ಹಾಕೊಳ್ಳಿ. ಎಕ್ಸಾಂಪಲ್ ನಾನು ಈ ಥರ ಕಲಾ ಅಂತ ಹಾಕೊಂಡಿದ್ದೀನಿ. ಕಲಾ ಅಂತ ಹಾಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನೆಕ್ಸ್ಟ್ ಕೊಟ್ಬಿಡಿ ಗೈಸ್. ಓಕೆನಾ? ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಈ ಥರ ಪೇಜ್ ಬಂದುಬಿಡುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೆ ಸಿಂಪಲಾಗಿ ಫಸ್ಟ್ನೇದು ಏನಪ್ಪ ಅಂತಂದರೆ ಮಂತ್ ಅಂತಂದರೆ ನೀವು ಯಾವೊಂದು ತಿಂಗಳಲ್ಲಿ ಹುಟ್ಟಿದ್ರೆ, ಮಾರ್ಚ್, ಏಪ್ರಿಲ್, ಜೂನ್, ಜುಲೈ. ಓಕೆನಾ? ಸೊ ಯಾವುದಂತೂ ಮಂತ್ ಅಂತ ಇರುತ್ತಲ್ವ ನಿಮ್ಗಂತೂ. ಸೊ ಆ ಒಂದು ಮಂತ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ ಡೇಟು, ಯಾವೊಂದು ಡೇಟಲ್ಲಿ ಹುಟ್ಟಿದ್ರೆ ಅಂತ. ಓಕೆನಾ? ಡೇಟ್ ಕೂಡ ಹಾಕ್ಕೊಳ್ಳಿ. 10 ಎಷ್ಟಿದ್ರೆ ಅಷ್ಟು ನೀವು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಯರ್. ಓಕೆನಾ? ಇಯರಲ್ಲಿ ಏನಪ್ಪ ಅಂತಂದರೆ ನೀವು ಯಾವೊಂದು ಇಯರಲ್ಲಿ ಹುಟ್ಟಿದ್ರೆ ಅಂತ. ಓಕೆನಾ? ಎಕ್ಸಾಂಪಲ್ ನಾನು ಒಂದು ಇಯರನ್ನು ಹುಟ್ಟಿದ್ದೀನಿ. ಸಿಂಪಲ್ ಆಗಿ ಒಂದು ಇಯರನ್ನು ಹಾಕೊಂಡಿದ್ದೀನಿ. ಹಾಕೊಂಡಿದ ನಂತರ ಕೆಳಗಡೆ ಇನ್ನೊಂದು ಆಪ್ಷನ್ ಬರ್ತಿದೆ ಜನರಲ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಫೀಮೇಲ್ ಅಥವಾ ಮೇಲ್ ಅಂತ ಕೇಳುತ್ತೆ, ನೀವು ಅಥವಾ ಹುಡುಗಿನ ಅಥವಾ ಹುಡುಗ ಅಂತ ಕೇಳುತ್ತೆ. ಸಿಂಪಲ್ ಆಗಿ ನೀವೇನಾದರೂ ಹುಡುಗ ಏನಾದರೂ ಆಗಿದ್ದರೆ ಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೀವೇನಾದರೂ ಹುಡುಗಿ ಆಗಿದ್ದರೆ ಫೀಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಗೊತ್ತಲ್ವಾ ನಾವೇನು ಅಂತ. ಸಿಂಪಲಾಗಿ ನಾವು ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನಿಮಗೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲಾಗಿ ಬ್ಲೂ ಐಕನಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆಲ್ರೆಡಿ ನಿಮಗೆ ಇಮೇಲ್ ಐ ಡಿ ಸಜೆಷನ್ ಮಾಡ್ತಿದ್ದಿದ್ದು. ಓಕೆನಾ? ಇದರಲ್ಲಿ ಇವೆರಡರೂ ಡೇಟ್ ಯಾವುದಾದ್ರು ಇಮೇಲ್ ಐ ಡಿ ಬೇಕಂತ ಕೇಳ್ತಿದ್ದು. ನಿಮಗೆ ಬೇಕಾದರೆ ಸಿಂಪಲಾಗಿ ಯಾವುದೊಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೋಬೋದು. ಸಿಂಪಲಾಗಿ ನೆಕ್ಸ್ಟ್ ಕೊಟ್ಟರೆ ಸಾಕು, ನಿಮ್ಮೊಂದು ಇಮೇಲ್ ಐ ಡಿ ಕ್ರಿಯೇಟ್ ಅನ್ನೋದು ಆಗೋಗುತ್ತೆ. ಬೇಡಪ್ಪ ನಾನೇ ಓನಾಗಿ ಏನಾದರೂ ಕ್ರಿಯೇಟ್ ಮಾಡ್ಕೊತೀನಿ ಅಂತಂದರೆ ಸಿಂಪಲಾಗಿ ನೋಡ್ತಾ ಕ್ರಿಯೇಟ್ ಯುವರ್ ಓನ್ ಇಮೇಲ್ ಅಡ್ರೆಸ್ ಇರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಬೇಕಾದರೆ ನಿಮ್ಗೆ ಬೇಕಾಗಿರುವಂಥ ಇಮೇಲ್ ಐ ಡಿ ಇಲ್ಲೇ ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು ಗ್ಯಾಸ್. ನಾನೊಂದು ಇಮೇಲ್ ಐ ಡಿನ ಕ್ರಿಯೇಟ್ ಅನ್ನೋದು ಮಾಡ್ಕೊತೀನಿ. ಇವಾಗ ಕ್ರಿಯೇಟ್ ಮಾಡ್ಕೊಂಡಿದ್ದರೆ ನನ್ನ ಕೆಲವೊಂದು ನಂಬರ್ಗಳನ್ನು ಈ ಥರ ಹಾಕ್ಕೊಂಡಿದ್ದೀನಿ ಗೈಸ್. ಓಕೆನಾ? ನಾನು ಒಂದು ಓನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕೆಲವೊಂದು ಸರಿ ಈ ಒಂದು ಆಪ್ಷನ್ಗಳು ಕೇಳುತ್ತೆ, ಇಲ್ಲಾಂತಂದರೆ ಕೇಳದಿರೋದು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಸಿಂಪಲಾಗಿ ಇಲ್ಲೊಂದು ಸರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇವಾಗ ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್. ಓಕೆನಾ? ನೀವು ಇಲ್ಲಿ ಏನಾದರೂ ಪಾಸ್ವರ್ಡನ್ನು ಸೆಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ? ಎಕ್ಸಾಂಪಲ್ ನಾನು ಪಾಸ್ವರ್ಡನ್ನು ಸೆಟ್ ಅನ್ನೋದು ಮಾಡ್ಕೊತೀನಿ. ಇಲ್ಲಿ ಗೈಸ್ ನೋಡಿದ್ರೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನೋಡ್ತಾ ನಿಮಗೆ ನೆಕ್ಸ್ಟ್ ಅಂತ ಬರುತ್ತೆ ಗೈಸ್. ಓಕೆನಾ? ಸೊ ನೆಕ್ಸ್ಟ್ ಅಂತ ಬಂದಿದ್ದೆ ಡೈರೆಕ್ಟಾಗಿ ಏನಪ್ಪ ಅಂತ ನೋಡ್ತಿದ್ರೆ ನಮ್ಮೊಂದು ಇಮೇಲ್ ಐ ಡಿ ಇವಾಗ ಕಂಪ್ಲೀಟ್ ಆಗಿ ಕ್ರಿಯೇಟ್ ಅನ್ನೋದು ಆಗುತ್ತೆ ಗೈಸ್. ಓಕೆನಾ? ಸಿಂಪಲಾಗಿ ಈ ಥರ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನೋಡಿದ್ರೆ ಈ ಒಂದು ಜಾಗದಲ್ಲಿ ಎಸ್ ಐ ಎಮ್ ಇನ್ ಅಂತ ಬರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ತಾ ಇದ್ರೆ ಕಲಾ ಈ ಒಂದು ಜಾಗದಲ್ಲಿ ಇಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಇನ್ನೊಂದು ಸರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಮತ್ತೊಂದು ಸರಿ ಅಗ್ರಿ ಕೊಟ್ಬಿಡಿ. ಓಕೆನಾ? ಅಗ್ರಿ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ಲೇಸ್ಟೋರ್ ಅನ್ನೋದು ಕಂಪ್ಲೀಟ್ ಆಗಿ ಇವಾಗ ಓಪನ್ ಅನ್ನೋದು ಆಗುತ್ತೆ ಗ್ಯಾಸ್. ನೋಡ್ತಾ ಇದ್ರೆ ಕಂಪ್ಲೀಟ್ ಸ್ವಲ್ಪ ಲೋಡಿಂಗ್ ತೊಗೊತಿದ್ದು ನೋಡಿದ್ರೆ ಇದು ಓಪನ್ ಅನ್ನೋದಾಗ್ತಿದೆ. ಸಿಂಪಲಾಗಿ ಇಲ್ಲೊಂದು ಸರಿ ಮತ್ತೊಂದು ಸರಿ ಆಕ್ಸೆಪ್ಟ್ ಕೊಟ್ಬಿಟ್ಟು ಕೆಳಗಡೆ ಈ ಥರ ಆಕ್ಸೆಪ್ಟ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಥರ ಪೇಜ್ ಬಂದುಬಿಡುತ್ತೆ ನಿಮ್ಮ ಕಣ್ಣು ಮುಂದೆ. ಓಕೆನಾ? ನಿಮ್ಮ ನೆಟ್ವರ್ಕ್ ಯಾವ ಥರ ಇದೆಯೋ ಆ ಥರ ವರ್ಕ್ ಆಗುತ್ತೆ. ಇದು ಆಕ್ಸೆಪ್ಟ್ ಕೊಟ್ಬಿಡಿ ಮತ್ತೊಂದು ಸರಿ.
ಓಕೆನಾ. ಕೊಟ್ಟಿದ ನಂತರ ನೋಡಿದ್ರೆ ಕಂಪ್ಲೀಟಾಗಿ ಪ್ಲೇಸ್ಟೋರ್ ಅನ್ನೋದು ಫುಲ್ ಕಂಪ್ಲೀಟಾಗಿ ಓಪನ್ ಆಗೋಯ್ತು ಗೈಸ್. ಓಕೆನಾ. ನೋಡಿದ್ರೆ ಎಲ್ಲ ಆಪ್ಷನ್ಗಳು ಕೇಳ್ತಿದ್ದೆ, ಯಾವೊಂದು ಆಪ್ಷನ್ ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಕೇಳ್ತಿದೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಬಂದಿದೆ. ಓಕೆನಾ. ಕಂಪ್ಲೀಟಾಗಿ ನೋಡ್ತಾರೆ ಪ್ಲೇಸ್ಟೋರ್ ಒಂದು ಓಪನ್ ಆಗಿದೆ ಗೈಸ್. ಓಕೆ, ಈ ಒಂದು ಜಾಗದಲ್ಲಿ ನೀವು ಯಾವೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ಕೊಂಡು ಸಿಂಪಲ್ ಆಗಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು, ನೋಡಿದ್ರೆ ಕಂಪ್ಲೀಟಾಗಿ ಬಂದ್ಬಿಡ್ತು ಗೈಸ್. ವಾಟ್ಸಪ್ ಬಂದ್ಬಿಡ್ತು, ಫೇಸ್ಬುಕ್ ಬಂದ್ಬಿಡ್ತು. ಓಕೆನಾ. ನಿಮಗೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೋಬೇಕಾ, ಸೊ ಸರ್ಚ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಂತ. ಓಕೆನಾ. ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಇನ್ಸ್ಟಾಗ್ರಾಮ್ ಕೂಡ ಬಂದ್ಬಿಡುತ್ತೆ. ಸಿಂಪಲ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್ ಪ್ರಾಸೆಸಿಂಗ್ ಗೈಸ್. ಓಕೆನಾ. ಮತ್ತು ಸಿಂಪಲ್ ಗೈಸ್ ಆರಾಮಾಗಿ ಪ್ಲೇಸ್ಟೋರ್ನ ಇದ್ರ ಮುಖಾಂತರ ಓಪನ್ ಅನ್ನೋದು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಗೈಸ್. ಓಕೆನಾ. ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಓಪನ್ ಮಾಡ್ತೀವಿ, ನೋಡಿದ್ರೆ ಇವಾಗ ಡೈರೆಕ್ಟಾಗಿ ಪ್ಲೇಸ್ಟೋರ್ ಅಂತ ಓಪನ್ ಅನ್ನೋದು ಆಗಿದೆ ಗೈಸ್. ಓಕೆನಾ. ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಯಾವ ಥರ ನಾವು ಪ್ಲೇಸ್ಟೋರ್ ಇಲ್ಲೂ ಲಾಗಿನ್ ಆಗೋದು ಅಂತ. ಹೊಸ ಫೋನ್ ತೊಗೊಂಡ್ರೆ ಸಾಕು, ಹೊಸ ಫೋನು ನಮ್ಮ ಫೋನ್ ಏನು ರಿಜಿಸ್ಟರ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಮ್ಮೊಂದು ಫೋನಲ್ಲಿರುತ್ತೆ ಎಲ್ಲನೂ ಫೋಟೋಸು, ವೀಡಿಯೋಸು ಆ್ಯಂಡ್ ಎಲ್ಲನೂ ನಮ್ಮೊಂದು ಪರ್ಸನ್ ಏನೇ ಇರಲಿ ಎಲ್ಲನೂ ಫುಲ್ ಕಂಪ್ಲೀಟಾಗಿ ಡಿಲೀಟ್ ಆಗೋಗುತ್ತೆ ಗೈಸ್. ಓಕೆ, ಆ ಟೈಮಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಸೈನ್ ಇನ್ ಅಂತ ಕೇಳೋದು ಕಾಮನ್. ಜಸ್ಟ್ ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ ಓಪನ್ ಅನ್ನೋದು ಆಗುತ್ತೆ ಗೈಸ್. ಓಕೆನಾ. ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸುವುದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.